ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಮಕ್ಕಳಿಗೆ ಒಂದು ಹೆಲ್ತಿ ಡ್ರಿಂಕ್ ಮಿಕ್ಸ್ ಹೇಳ್ತಾ ಇದ್ದೀನಿ. ಇವಾಗ ಬೂಸ್ಟ್ ಕುಡಿಯೋದೆಲ್ಲ ಅಷ್ಟು ಒಳ್ಳೆಯದಲ್ಲ, ಹಾಗಾಗಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಫಸ್ಟ್ ನಾನು 2 ಕಪ್ ಮಕ್ಕನ ಹಾಕ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಪ್ರೆಸ್ ಮಾಡಿದ್ರೆ ಪಟ್ ಅನ್ಬೇಕು, ಅಷ್ಟು ತನಕ ಹುರ್ಕೋಬೇಕು. ಹುರ್ದಿದ್ದನ್ನ ಸೈಡಿಗೆ ಎತ್ತಿಟ್ಟು 1 ಕಪ್ ಬಾದಾಮಿ ಹಾಕ್ತಾ ಇದ್ದೀನಿ. ಗೋಡಂಬಿ ಒಂದು 4 ಹಾಕಿದರೆ ಸಾಕು, ಯಾಕಂದರೆ ಗೋಡಂಬಿ ಜಾಸ್ತಿ ಹಾಕೋದ್ರಿಂದ ಕಫ ಆಗಿಬಿಡುತ್ತೆ. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರಲಿ ಅಂತ ಮಾತ್ರ ಹಾಕಿದ್ದೀನಿ. 1 ಕಪ್ಪು ಓಟ್ಸ್ ಹಾಕ್ತಾ ಇದ್ದೀನಿ. ಇದನ್ನು ಕೈ ಬಿಡದೆ ನೀಟಾಗಿ ತಿರ್ಗಿಸ್ಕೊತಾನೆ ಇರಿ, ಇಲ್ಲಾಂದರೆ ಯಾಕಂದರೆ ಬೇಗ ಇದು ಬ್ಲ್ಯಾಕ್ ಆಗಿಬಿಡುತ್ತೆ. ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ರೋಸ್ಟ್ ಆಗುತ್ತೆ ಅಷ್ಟೇ, ಸೀದೋಗಲ್ಲ. ಹಂಗೆಲ್ಲ ಸ್ವಲ್ಪ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಘಮ ಬಂದಮೇಲೆ ಇನ್ನೂ 1 ನಿಮಿಷ ಮಾಡಿ ಅಷ್ಟೇ. ಆಲ್ರೆಡಿ ಕಲರ್ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ವೈಟಿಶ್ ಇತ್ತು, ಈಗ ಸ್ವಲ್ಪ ಗೋಲ್ಡಿಶ್ ಥರ ಆಗಿದೆ. ಅಲ್ಲೇ ಹಾಕ್ಕೊತಾ ಇದ್ದೀನಿ. ಇವನ್ನೆಲ್ಲವನ್ನು ನೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಇನ್ನು ಲಾಸ್ಟ್ ಇದು, ಬಟ್ ಇದು ಹಾಕೋಂಗಿದ್ರೆ ನೀವು 1 ಕಪ್ ಹಾಕ್ಬೋದು. ನಾನು 1 ಕಪ್ ಹಾಕಿಲ್ಲ. ಜಾಸ್ತಿ ಕಡಲೆ ಹಿಟ್ಟು ಹಾಕ್ಬಿಟ್ರೆ ಹಾಲು ಕುಡಿಯೋಕೆ ಅಷ್ಟು ಟೇಸ್ಟ್ ಬರಲ್ಲ ಅಂತ ಹೇಳ್ಬಿಟ್ಟು ನಾನು 1 ಸ್ಪೂನಿಲ್ಲ 1.5 ಸ್ಪೂನ್ ಹಾಕಿದ್ದೀನಿ, ಜಾಸ್ತಿ ಅಂದರೆ ಅಷ್ಟೇ. ಬೇಕಾದರೆ ಕಲ್ಲಂಗಡಿ ಹಣ್ಣಿನ ಬೀಜ ಅದೆಲ್ಲ ಹಾಕ್ಕೋಬೋದು. ನಾನು ಬೇಡ ಅಂತೇಳಿ ಸಿಂಪಲ್ಲಾಗಿ ಇಷ್ಟೇ ಮಾಡ್ಕೊಂಡಿದ್ದೀನಿ. ಇನ್ನು ಇದಂತೂ ಫುಲ್ ಘಮ ಘಮ ಅಂತ ಇದೆ. ಇಷ್ಟಪಟ್ಟು ಕುಡಿತಾರೆ, ನೀವು ಒಂದ್ಸಾರಿ ಟ್ರೈ ಮಾಡಿ. ಬಟ್ ಶೇಂಗಾ ಮಾತ್ರ ಹಾಕೋಕೆ ಹೋಗಬೇಡಿ. ಶೇಂಗಾ ಹಾಕೋದ್ರಿಂದ ಅದು ಸ್ಮೆಲ್ ಬಂದುಬಿಡುತ್ತೆ, ಮತ್ತು ಪೌಡ್ರನ್ನ ಕುಡಿಯೋಕ್ಕೆ ಕೂಡ ಆಗಲ್ಲ ಮಕ್ಕಳಿಗೆ. ಹಾಗಾಗಿ ಇನ್ನು ಇದಕ್ಕೆ ಪುಟಾಣಿ ಹಾಕಿದ್ದೀನಲ್ಲ, ಅದು ಮಾತ್ರ ಕಂಪಲ್ಸರಿ ಹಾಕಿ. ಇದರಿಂದ ಪೌಡ್ರ್ ಏನಿರುತ್ತೆ ಹಾಲಲ್ಲಿ ಮಿಕ್ಸ್ ಆಗಿಬಿಡುತ್ತೆ, ಕೆಳಗಡೆ ಹೋಗಿ ಕೂತ್ಕೊಳ್ಳಲ್ಲ. ಕೋಕೋ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕಲರ್ಗಷ್ಟೇ. ನನ್ನ ಮಕ್ಕಳಿಗೆ ಬ್ರೌನೇ ಬೇಕಂತಾರೆ, ಹಾಗಾಗಿ ಆ್ಯಡ್ ಮಾಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಇವಾಗ ಈ ಪೌಡ್ರ್ ಆಗಿದೆ, ಸೇಮ್ ಬೂಸ್ಟ್ ಥರನೇ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಮಕ್ಕಳು ಮಾತ್ರ ಇಷ್ಟಪಟ್ಟು ಕುಡಿತಾರೆ. ನನಗೆ ಇದಿಷ್ಟು ಪೌಡ್ರು ಏನಿಲ್ಲ ಅಂದರೆ 1 ತಿಂಗಳ ತನಕ ಬರುತ್ತೆ. ನೋಡಿ, ಸೇಮ್ ಹಾಲಲ್ಲಿ ಮಿಕ್ಸ್ ಮಾಡಿದ್ರಂತೂ ಪಕ್ಕ ಬೂಸ್ಟ್ ಥರ ಕಾಣಿಸುತ್ತೆ. ಪೌಡ್ರು ಮಿಕ್ಸಿಗೆ ಹಾಕ್ತೀವಲ್ಲ, ಅದೇ ಟೈಮಲ್ಲೇ ಹಾಕ್ಬಿಡಿ. ನಾವು ಬಟ್ಲಲ್ಲಿ ಹಾಕಿ ಮಿಕ್ಸ್ ಮಾಡ್ತೀವಿ ಅಂದರೆ ಅದಷ್ಟು ನೀಟಾಗಿ ಎಲ್ಲ ಕಡೆ ಹೊಂದ್ಕೊಳ್ಳಲ್ಲ. ಮಿಕ್ಸಿನಲ್ಲೇ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆ ಆಗುತ್ತೆ. ಹಾಲಲ್ಲಿ ಮಿಕ್ಸ್ ಮಾಡುವಾಗ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಡಿ. ನಾನು ಯಾವಾಗಲೂ ಬೆಲ್ಲ ಹಾಕೋದ್ರಿಂದ ನಾನು ಬೆಲ್ಲನೇ ಹಾಕ್ಕೊಡ್ತೀನಿ. ಕಲರ್ ಕೂಡ ಚೆನ್ನಾಗಿದೆ, ಏನು ಡಿಫ್ರೆನ್ಸ್ ಇಲ್ಲ. ನೀವು ಬೇಕಾದರೆ ಗ್ಲಾಸ್ ಕೆಳಗಡೆ ನೋಡ್ಬೋದು, ಯಾವುದೇ ರೀತಿ ಕೂತ್ಕೊಂಡಿಲ್ಲ, ಆರಾಮಾಗಿ ಎಲ್ಲ ನೀಟಾಗಿ ಕರಗೋಗ್ಬಿಟ್ಟಿದೆ. ಇದೇ ಥರ ಈಸಿ ರೆಸಿಪೀಸ್ ಬೇಕು ಮತ್ತು ಹೆಲ್ದಿ ರೆಸಿಪೀಸ್ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದನ್ನು ಫ್ರೆಂಡ್ಸ್ ಮತ್ತು ಹಾಲು ಕುಡಿಯೋ ಮಕ್ಕಳಿದ್ರೆ ಯಾರಿಗಾದ್ರೂ ಶೇರ್ ಮಾಡಿ. ಥ್ಯಾಂಕ್ ಯು.